ಬೆಳಗಾವಿಯ ಶಿವಬಸವ ನಗರದ ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಬೆಳಗಾವಿ ಲೋಕಲ್ ಸೆಂಟರ್ನಲ್ಲಿ ಫೆಬ್ರವರಿ 6 ಮತ್ತು 7ರಂದು ಜಲಸಂಪನ್ಮೂಲ ಯೋಜನೆಗಳು ಅವುಗಳ ನಿರ್ವಹಣೆ ಸುಸ್ಥಿರತೆ ಕುರಿತು ರಾಷ್ಟ್ರಮಟ್ಟದ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ ಎಂದು ಕಾರ್ಯಕ್ರಮ ಸಮಿತಿ ಅಧ್ಯಕ್ಷ ಸಿಬಿ ಹಿರೇಮಠ್ ಹೇಳಿದರು. ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನೀರಾವರಿ ಇಲಾಖೆ ಹಾಗೂ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಹಯೋಗದಲ್ಲಿ ನಡೆಯಲಿರುವ ಕಾರ್ಯಾಗಾರದಲ್ಲಿ ಐಜಾನ್ ಹುಸೇನ್ ಹಾಗೂ ಜಯಪ್ರಕಾಶ್ ರಾಜೇಶ್ ಅಮೀನಾಬಾವಿ ಹಾಗೂ ಬಿಕೆ ಕುಲಕರ್ಣಿ ಉದ್ಘಾಟಿಸಲಿದ್ದಾರೆ. ಜಲಸಂಪನ್ಮೂಲ ವಿಷಯದಲ್ಲಿ 9 ಜನ ತಜ್ಞ ಅನುಭವಿ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ವಿಷಯಗಳ ಕುರಿತು ಮಾತನಾಡಲಿದ್ದಾರೆ ಎಂದರು. ದೇಶವನ್ನ ಆಹಾರ ಸ್ವಾವಲಂಬಿ ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಜಲಸಂಪನ್ಮೂಲ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ. ಈ ಎಲ್ಲ ಯೋಜನೆಗಳನ್ನು ಖಚಿತ ಮಳೆ ಆಧಾರವಾಗಿಟ್ಟುಕೊಂಡು ರೂಪಿಸಲಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಸುಸ್ಥಿರ ಅಭಿವೃದ್ಧಿಗಳಿಂದ ಹವಾಮಾನದಲ್ಲಿ ಬದಲಾವಣೆಯಾಗುತ್ತಿದ್ದು ಅದರ ಪರಿಣಾಮವಾಗಿ ಕಾಲ ಮತ್ತು ಸ್ಥಳೀಯ ಮಳೆಗಾಲದಲ್ಲಿ ವ್ಯತ್ಯಾಸಗಳಾಗ್ತಿದೆ ಎಂದರು. ಈ ಜಲಸಂಪನ್ಮೂಲ ಯೋಜನೆಗಳನ್ನು ಆಯಾ ಯೋಜನಾ ಪ್ರದೇಶಗಳಲ್ಲಿ ಅನುಸರಿಸಬೇಕಾದ ಮುಂಗಾರು ಮತ್ತು ಹಿಂಗಾರು ಬೆಳೆಗಳಿಗೆ ಅವಶ್ಯವಿರುವ ಸಮಯಾಧಾರಿತ ನೀರಿನ ಅವಶ್ಯಕತೆಗಳ ಆಧಾರದ ಮೇಲೆ ಯೋಜನೆಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಹವಾಮಾನದ ವೈಪರೀತ್ಯಗಳಿಂದಾಗಿ ಉಂಟಾಗಿರುವ ಅನಿಶ್ಚಿತ ಮಳೆ ಆಧಾರದ ಹಿನ್ನೆಲೆಯಲ್ಲಿ ಜಲಸಂಪನ್ಮೂಲ ಯೋಜನೆಗಳ ನಿರ್ವಹಣೆಯಲ್ಲಿ ವ್ಯತ್ಯಾಸವಾಗಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಹವಾಮಾನ ವೈಪರೀತ್ಯ ಸನ್ನಿವೇಶಗಳಲ್ಲಿ ಈ ಯೋಜನೆಗಳ ಕಾರ್ಯನಿರ್ವಹಣೆ ಕ್ಷಮತೆ, ಸುಸ್ಥಿರತೆ ಹಾಗೂ ಅವುಗಳ ಸ್ಥಿತಿಸ್ಥಾಪಕತ್ವದ ಬಗೆಗೆ ಅಧ್ಯಯನ ಮಾಡಬೇಕಿದೆ ಹಾಗೂ ಬದಲಾದ ಸನ್ನಿವೇಶಗಳಲ್ಲಿ ಈ ಯೋಜನೆಗಳನ್ನು ಯಾವ ರೀತಿ ಅಳವಡಿಸಿಕೊಳ್ಳಬಹುದೆಂಬ ಬಗೆಗೆ ಚರ್ಚೆ ಸಮಾಲೋಚನೆಗಳ ಅಗತ್ಯತೆ ಇದೆ ಎಂದರು. ಡಾಕ್ಟರ್ ವೆಂಕಟೇಶ್ ವಿಲಾಸ್ ಬಾದಾಮಿ, ಎಸ್ಎಂ ಮೇಟಿ, ಎಸ್ವೈ ಕುಂದರ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಮ್ಮ ವಾಟರ್ ರಿಸೋರ್ಸ್ ಇಲಾಖೆ, ಜಲಸಂಪನ್ಮೂಲ ಇಲಾಖೆಯ ಸಹಯೋಗದಲ್ಲಿ ನಾವು 2 ದಿನದ ಒಂದು ರಾಷ್ಟ್ರೀಯ ಮಟ್ಟದ ಸೆಮಿನಾರನ್ನು ಹಮ್ಮಿಕೊಂಡಿದ್ದೀವಿ. ಈ ಸೆಮಿನಾರ್ದ ಥೀಮ್ ಅಂದರೆ ವಾಟರ್ ರಿಸೋರ್ಸ್ ಪ್ರಾಜೆಕ್ಟ್ಸ್ ಪರ್ಫಾರ್ಮೆನ್ಸ್ ಆಡಿಟ್ ಫಾರ್ ಸಸ್ಟೈನಬಿಲಿಟಿ, ರೆಸಿಲಿಯನ್ಸ್ ಆ್ಯಂಡ್ ಅಡಾಪ್ಟಬಿಲಿಟಿ ಟು ಕ್ಲೈಮೇಟ್ ಚೇಂಜ್. ನಾವು ಈ ವಿಷಯವನ್ನು ಯಾಕೆ ಆಯ್ಕೊಂಡಿವಿ ಅಂದರೆ, ಇತ್ತಿತ್ತಲಾಗಿ ಈ ನಮ್ಮ ಅನ್ಸಸ್ಟೈನ್ ಡೆವಲಪ್ಮೆಂಟ್ನಿಂದ ಕ್ಲೈಮೇಟ್ನಲ್ಲಿ ವೈಪರೀತ್ಯ ಉಂಟಾಗ್ತಾ ಇದೆ. ಕ್ಲೈಮೇಟ್ ಚೇಂಜಸ್ನಿಂದ ಅದರಿಂದ ನಮ್ಮ ಮಳೆಗಾಲ ಮೊದಲೇ ನಾವು ಯೂನಿಫಾರ್ಮ್ ಆಗಿ ಮಳೆಗಾಲ ಆಗ್ತಿತ್ತು, ಈಗ ಅದು ಆಗ್ತಾ ಇಲ್ಲ. ವೆರಿ ವೆರಾಟಿಕ್ ರೈನ್ಫಾಲ್. ಅಂದರೆ ಮೊದಲು ನಾವು ಡಿಫೈನ್ ಮಾಡ್ತಿದ್ವಿ, ಜೂನ್ 7ನೇ ತಾರೀಕಿಗೆ ಮಾನ್ಸೂನ್ ಎಂಟ್ರಿ ಆಗುತ್ತೆ, ಸೆಪ್ಟೆಂಬರ್ 15ರವರೆಗೆ ಮಳೆ ಇರುತ್ತೆ ಅಂತ. ಅಲ್ಲಿವರೆಗೆ ಒಂದು ಯೂನಿಫಾರ್ಮ್ ರೈನ್ಫಾಲ್ ಇರ್ತಿತ್ತು. ರಿವರ್ನಲ್ಲೂ ಕೂಡ ಒಂದು ಯೂನಿಫಾರ್ಮ್ ಫ್ಲೋ ಇರ್ತಾ ಇತ್ತು. ಅದರಿಂದ ನಮ್ಮ ಬೆಳೆಗಳಿಗೆ ಯಾವಾಗ ನೀರಿನ ಅವಶ್ಯಕತೆ ಇದೆ ಆ ಟೈಮ್ನಲ್ಲಿ ನೀರು ಸಿಗ್ತಾ ಇತ್ತು. ಅಂದರೆ ಎವ್ರಿ ಕ್ರಾಪ್ ಅದಕ್ಕೊಂದು ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ಇರುತ್ತೆ. ಸೋಯಿಂಗ್ ಟೈಮ್ನಲ್ಲಿ ಇಷ್ಟು ಬೇಕು, ಅದು ಒಂದು ಸಸಿ ಆದಮೇಲೆ ಇಷ್ಟು ಬೇಕು, ಅದು ಫ್ಲವರಿಂಗ್ ಟೈಮ್ನಲ್ಲಿ ಇಷ್ಟು ಬೇಕು ಅಂತ, ಹಾರ್ವೆಸ್ಟ್ ಟೈಮ್ನಲ್ಲಿ ಇಷ್ಟು ಬೇಕು ಅಂತೇಳಿ ಅದಕ್ಕೆ ತಕ್ಕಂಗೆ ನಾವು ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಡಿಸೈನ್ ಮಾಡಿರ್ತೀವಿ. ನಾವು ವಾಟರ್ ಅಲೋಕೇಶನ್ ಮಾಡೋದೇ ಅದ್ರ ಮೇಲೆ. ಟೋಟಲ್ ಅಚ್ಚುಕಟ್ಟು ಏರಿಯಾ ಎಷ್ಟಿದೆ, ಅಲ್ಲಿ ಯಾವ ಕ್ರಾಪ್ ಬೆಳೀತಾ ಇದ್ದೀವಿ, ಅದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಯಾವ ಪೀರಿಯಡ್ನಲ್ಲಿ ತಿಳ್ಕೊಂಡು ಅದ್ರ ಮೇಲೆ ನಾವು ನಮ್ಮ ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡಿರ್ತೀವಿ. ಇತ್ತಿತ್ತಲಾಗಿ ನಮ್ಮಲ್ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮ್ಸು ಹೆಚ್ಚಾಗಿದೆ. ಲಿಫ್ಟ್ ಇರಿಗೇಷನ್ ಸ್ಕೀಮಿಗೆ ನಾವು ವಾಟರ್ ಸ್ಟೋರೇಜ್ ಮಾಡಲ್ಲ. ಯಾವಾಗ ರಿವರ್ನಲ್ಲಿ ಫ್ಲೋ ಇರುತ್ತೆ ಆವಾಗ ಮಾತ್ರ ನೀರನ್ನು ಎತ್ತಿ ನಾವು ಖರೀಫು ಮತ್ತು ರಬಿ ಸೀಸನ್ ನೀರು ಕೊಡ್ತಾ ಇದ್ದೀವಿ. ಸೊ ಈ ಇರಾಟಿಕ್ ರೈನ್ಫಾಲ್ನಿಂದ ಈ ನಮ್ಮ ನದಿ ಪಾತ್ರದಲ್ಲಿ ನೀರಿನ ಅವೈಲಬಿಲಿಟಿ ಯೂನಿಫಾರ್ಮ್ ಆಗಿಲ್ಲ. ಯಾವ ಟೈಮಲ್ಲಿ ನಮ್ಗೆ ನೀರು ಬೇಕು ಆ ಟೈಮಲ್ಲಿ ಮಳೆ ಆಗಲಿಲ್ಲ ಅಂತಂದರೆ ನಮ್ಮ ಕ್ರಾಪ್ ಪ್ಯಾಟ್ರನ್ ಸಫರ್ ಆಗಿಬಿಡುತ್ತೆ. ನಾವು ಬಿತ್ತಿದಾಗ ನೀರು ಕೊಡಲಿಲ್ಲ ಅಂತಂದರೆ ಅದು ಆ ಕ್ರಾಪ್ ಫೇಲ್ಯೂರ್ ಆಗುತ್ತೆ, ಅದು ಅಥವಾ ಈಲ್ಡ್ ಕಡಿಮೆ ಆಗ್ಬೋದು. ಈ ಕಾರಣಕ್ಕಾಗಿ ನಮ್ಮ ಪ್ರಾಜೆಕ್ಟ್ಗಳು ಮುಂದಿನ ದಿನಗಳಲ್ಲಿ ಈ ಹವಾಮಾನ ವೈಪರೀತ್ಯ ಏನಿದೆ ಇದು ಇರ್ರಿವರ್ಸಿಬಲ್ ಆಗ್ಬೋದು. ಯಾಕಂದರೆ ನಮ್ಮ ಈ ಮಾನವ ನಿರ್ಮಿತ ಚಟುವಟಿಕೆಗಳಿಂದ ಏನು ಕ್ಲೈಮೇಟ್ ಮೇಲೆ ಎಫೆಕ್ಟ್ ಆಗಿದೆ ಅದು ನಮ್ಮ ತಿರುಗಿ ಅದು ನಾವು ಮೊದಲಿನ ಕಾಲಮಾನಕ್ಕೆ ಬರ್ತೇವಿಲ್ಲ ಗೊತ್ತಿಲ್ಲ. ಅವಾಗ ಇರ್ರಿವರ್ಸಿಬಲ್ ಆದರೆ ಈ ನಮ್ಮ ಪ್ರಾಜೆಕ್ಟ್ಗಳು ಅಂತಹ ಸಮಯದಲ್ಲಿ ಹೇಗೆ ಅವನ್ನು ಅಳವಡಿಸಿಕೊಳ್ಳಬೇಕು, ಅಥವಾ ನಾವು ನಮ್ಮ ಈ ಇರಿಗೇಷನ್ ಸಿಸ್ಟಮ್ನಲ್ಲಿ ಚೇಂಜ್ ಮಾಡಬೇಕು, ಅಥವಾ ಕ್ರಾಪಿಂಗ್ ಪ್ಯಾಟರ್ನಲ್ಲಿ ಚೇಂಜ್ ಮಾಡ್ಬೋದಾ, ಅಥವಾ ಅದೇ ಕ್ರಾಪ್ ಮಾಡಿದರೆ ನಾವು ಯಾವ ಥರ ಅವುಗಳಿಗೆ ನೀರನ್ನು ಕೊಡಲಿಕ್ಕೆ ಯೋಜನೆಗಳನ್ನು ಮಾಡ್ಕೊಳ್ಬೇಕು. ಇಂಥದಕ್ಕೆ ಒಂದು ಚರ್ಚೆ ಈಗ 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 ನಾವು ಪ್ರಾರಂಭ ಮಾಡಬೇಕಾಗಿದೆ. ಯಾಕಂದರೆ ಇನ್ನು ಮುಂದಿನ ಒಂದು 10-15 ವರ್ಷದಲ್ಲಿ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ. 2 ಕಾರಣದಿಂದ. ಒಂದು, ನಮ್ಮ ಜನಸಂಖ್ಯೆ ಹೆಚ್ಚಾಗ್ತದೆ, ವಾಟರ್ ರಿಕ್ವೈರ್ಮೆಂಟ್ ಇಸ್ ಆಲ್ಸೋ ಹೆಚ್ಚಬೇಕಾಗುತ್ತೆ ನಮಗೆ. ಈ ಪ್ರೆಸೆಂಟ್ ಸಿಚುವೇಶನ್ ನೋಡಿದರೆ ವಿ ಆರ್ ಇನ್ ಅ ವಾಟರ್ ಸ್ಟ್ರೆಸ್ಡ್ ಕಂಡೀಷನ್. ಯಾಕಂದರೆ ನೀರಿಗೆ ಬಹಳ ಉಪಯೋಗ ಇದೆ ರೀ. ನೀರು ಅದು ನಮ್ಮ ಕುಡಿಲಿಕ್ಕೂ ಬೇಕು, ಇಟ್ ಈಸ್ ರಿಕ್ವೈರ್ಡ್ ಫಾರ್ ಡ್ರಿಂಕಿಂಗ್ ಆ್ಯಂಡ್ ಸ್ಯಾನಿಟೇಷನ್. ಆಮೇಲೆ ಅಗ್ರಿಕಲ್ಚರ್ ಬೇಕು, ಇರಿಗೇಷನ್ಗೆ, ಇಂಡಸ್ಟ್ರಿಗೆ ಬೇಕು, ಆಮೇಲೆ ನಮ್ಮ ಪವರ್ ಜನ್ರೇಷನ್ಗೆ ಬೇಕು.
ನಾವು 1950ರಲ್ಲಿ ನಮ್ಮ ಜನಸಂಖ್ಯೆ 35 ಕೋಟಿ ಇತ್ತು. ಇವತ್ತು ನಾವು 135 ಕೋಟಿ. ನೀರೇನಿದೆ, ಎಷ್ಟು ನೀರು ಎವಾಪರೇಷನ್ ಆಗುತ್ತೆ ಅಷ್ಟೇ ಮಳೆ ಆಗ್ತದೆ. ಸೊ ಆವಾಗಲಾದರೂ ಎವಾಪರೇಷನ್ ರೇಟ್ ಅದೇ ಇತ್ತು, ಈಗೂ ಅದೇ ಇದೆ. ಸೊ ಆವಾಗ 35 ಕೋಟಿ ಜನಸಂಖ್ಯೆ ಇದ್ದಾಗ ನಮ್ಗೆ ಪರ್ ಕ್ಯಾಪಿಟ ಪ್ರತಿಯೊಬ್ಬರಿಗೆ ನೀರಿನ ಲಭ್ಯತೆ ಎಷ್ಟಿತ್ತಂದರೆ 5000 ಮೀಟರ್ ಕ್ಯೂಬ್ ಪರ್ ಇಯರ್ ಪ್ರತಿ ಮನುಷ್ಯನಿಗೆ. ಅದು ಇವತ್ತು ಎಲ್ಲಿಗೆ ಬಂದಿದೆ, 1500 ಕ್ಯೂಬಿಕ್ ಮೀಟರ್ ಪರ್ ಹೆಡ್ ಪರ್ ಇಯರ್ ಬಂದಿದೆ. ಸೊ ನಾವು ಎಲ್ಲ ರಿಕ್ವೈರ್ಮೆಂಟಿಗೆ ನಾವು ನೀರು ಅಲೋಕೇಶನ್ ಮಾಡಿದರೆ ಈ ಒಂದು ಸಮತೋಲನ ಸ್ಥಿತಿಯಲ್ಲಿ ಇದ್ದೀವಿ. ಸೊ ಯಾವ ಸೆಕ್ಟ್ರಿಗೆ ಎಷ್ಟು ಬೇಕು, ಕುಡಿಲಿಕ್ಕೆ ಎಷ್ಟು ಬೇಕು, ಇಂಡಸ್ಟ್ರಿಗೆ ಎಷ್ಟು ಬೇಕು, ಅಗ್ರಿಕಲ್ಚರ್ಗೆ ಎಷ್ಟು ಬೇಕು ಅಲೋಕೇಶನ್ ಮಾಡಿದ್ದೀವಲ್ಲ. ಸೊ ಯಾವುದೇ ಒಂದು ಸೆಕ್ಟರ್ನಲ್ಲಿ ಡಿಮಾಂಡ್ ಹೆಚ್ಚಾದರೆ ಅದು ಮತ್ತೊಂದು ಸೆಕ್ಟರ್ ಮೇಲೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ತದೆ. ಈಗ ಸಾಹೇಬ್ರು ಹೇಳಿದ್ರೆ ಆಗಲೇ ಏನಂತಂದರೆ, ಈಗ 45 TMC ನೀರನ್ನು MLD ನೀರನ್ನು ಮಲಪ್ರಭಾದಿಂದ ಕುಡಿಲಿಕ್ಕೆ ಕೊಡ್ತಾ ಇದ್ವಿ ಅಂತೇಳಿ. ಆ ಕುಡಿಲಿಕ್ಕೆ ಕೊಟ್ಟರೆ ಇರಿಗೇಷನ್ ಶಾರ್ಟ್ ಆಗುತ್ತೆ. ಈ ಪರಿಸ್ಥಿತಿಯಲ್ಲಿ ಇದ್ದೀವಿ. ಇದೇ ಜನಸಂಖ್ಯೆ, ಇದೇ ಇಂಡಸ್ಟ್ರಿಯಲೈಸೇಷನ್ ಇನ್ನೂ ಮುಂದುವರೆದ್ರೆ ಬೈ 2050 ದೇರ್ ವಿಲ್ ಬಿ ವಾಟರ್ ಸ್ಕೇರ್ಸಿಟಿ. ಅಂದರೆ ಲಭ್ಯ ಇದ್ದ ನೀರು ಅದಲ್ಲ, ಅದು ಯಾವ ಸೆಕ್ಟರ್ಗೂ ಸಾಲಲ್ಲ. ಇಂಥ ಒಂದು ಸಿಚುವೇಶನ್ ಬರೋ ಸಂದರ್ಭ ಇದೆ. ಸೊ ಆವಾಗ ನಮ್ಮ ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ನಾವು ಹೇಗೆ ಅಳವಡಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಒಂದು ಸೆಮಿನಾರನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸುಮಾರು 9 ಜನ ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ. ಈ ವಿಷಯದ ಮೇಲೆ, ಥೀಮ್ ಮೇಲೆ, ಸಬ್ ಥೀಮ್ ಮೇಲೆ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಉದ್ಘಾಟನೆಗೆ ನಮ್ಮ ಇಬ್ಬರು ಫಾರ್ಮರ್ ಸೆಕ್ರೆಟರೀಸು, ನಮ್ಮ ಇದನ್ನೆಲ್ಲ ಪ್ಲ್ಯಾನ್ ಮಾಡಿದಾಗ ಅವ್ರ ಸೆಕ್ರೆಟರಿ ಇಜಾಜ್ ಅಹಮದ್ ಅವರು ಇರಿಗೇಷನ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿದ್ದು ಅವ್ರ ಮಾನ್ಯತಾನೆ ರಿಟೈರ್ ಆಗಿದ್ದಾರೆ. ಆಮೇಲೆ ಜಯಪ್ರಕಾಶ್ ಅಂತೇಳಿ ಈಸ್ ಅಡ್ವೈಸರ್ ಟು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು, ಅವರು ಬರ್ತಾ ಇದ್ದಾರೆ. ಆಮೇಲೆ ಇಬ್ಬರು MDಗಳು KBJNL KNL MDಗಳು ಬರ್ತಾ ಇದ್ದಾರೆ. ಸೊ ಅವರೆಲ್ಲ ಬಂದು ಇನಾಗ್ರೇಟ್ ಮಾಡ್ತಾರೆ. 2 ದಿನ ನಮ್ಮದು 7-8 ಸೆಷನ್ನಲ್ಲಿ ದೀರ್ಘವಾದ ಒಂದು ಚರ್ಚೆಯನ್ನು ಮಾಡೋದಂತ ಹಮ್ಮಿಕೊಂಡಿದ್ದೀವಿ. ಈಗ ಸೆಮಿನಾರ್ ಕೇವಲ ಸೆಮಿನಾರ್ಗೆ ಸೀಮಿತ ಆಗಿರೋದ್ರಿಂದ ಅದೇನು ಸರ್ಕಾರಕ್ಕೆ ಏನಾದರೂ ವರದಿ ಮಂಡಿಸಿ ಅದು ನಾವು ಅದೇ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ. ಅದನ್ನು ಒಂದು ಸಲಹೆ ರೂಪದಲ್ಲಿ ಪ್ರೊಸೀಡಿಂಗ್ ರೂಪದಲ್ಲಿ ಮಾಡಿ ನಾವು ಸರ್ಕಾರಕ್ಕೆ ಕೊಡ್ತೀವಿ. ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ ಕೊಡ್ತಾ ಇದ್ದೀವಿ, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಗೆ. ಇದು ರಾಜ್ಯಕ್ಕೆ ಸೀಮಿತ ಆಗಿರೋದಾ? ದೇಶಕ್ಕೆ ನೀವು ಇದನ್ನ ಮಾಡ್ತೀರಾ? ಅಂದರೆ ಈ ಇರಿಗೇಷನ್ ಪ್ರಾಜೆಕ್ಟ್ಗಳು ದೇಶ ತುಂಬ ಒಂದು ಮಾಡೆಲ್ ನಾವೇನು ಮಾಡ್ತಾ ಇದ್ದೀವಿ. ಲಿಫ್ಟ್ ಇರಿಗೇಷನ್ ಅದೇ ಥರನೇ ಬೇರೆ ರಾಜ್ಯದಲ್ಲಿ ಇರುತ್ತೆ. ಸೊ ಅಲ್ಲಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಮೇಲೆ ಏನು ವೇರಿಯೇಷನ್ ಆಗುತ್ತೋ ಆ ರಾಜ್ಯಗಳು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿ ನಾವು ಚರ್ಚೆ ಮಾಡೋಕ್ಕಾಗ್ತದೆ. ಯಾಕಂದರೆ ನಮ್ಮದು ಒಂದೇ ನಾವು ಈಗ ನಮ್ಮ ಘಟ್ಟಪ್ರಭಾ ಅಚ್ಚುಕಟ್ಟು ಪ್ರದೇಶ ತೊಗೊಂಡ್ರೆ ಆಗಲೇ ಸುಮಾರು 24 LI ಸ್ಕೀಮ್ಗಳು ನಡೀತಾ ಇದೆ ರೀ. 9 ಸ್ಕೀಮ್ ಆಲ್ರೆಡಿ ದೇ ಆರ್ ಆನ್ ಗೋಯಿಂಗ್, ಮತ್ತು ಸುಮಾರು 15 ಸ್ಕೀಮ್ಗಳು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಎಲ್ಲ ಸ್ಕೀಮ್ಗಳು ಮುಂದೆ ಹೇಗೆ ನಡೀಬಹುದು ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್ ಅನ್ನೋದು ನಮ್ಮದು ಒಂದು ಚಿಂತನೆ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. ಜಗಮಗ ಜಗಮಗ ಹೊಳೆಯುವ ಕಣ್ಣುಗಳು, ಹೃದಯದಿ ಹರುಷದ ಅಲೆಗಳು. ಬಂದಿದೆ ಶುಭಗಳಿಗೆ, ಪ್ರೀತಿಯ ಗಳಿಗೆ, ರೇಷ್ಮೆಯಲ್ಲಿ ಸುತ್ತಿದ ಸ್ವರ್ಣಗಳಿಗೆ. BS Channabasappa and Sons, The Textile Mall, Tilakwadi, Belagavi.